ನನಗೆ ಮೋಸ ಆಗಿದೆ ಸರ್. ನಮ್ಮ ಅಪ್ಪ ಅಮ್ಮನಿಂದನೇ ಮೋಸ ಆಗಿದೆ ಸರ್. ಏನ ಹುಡುಗಿ ಹಂಗಿದ್ದಾಳೆ ಹಿಂಗಿದ್ದಾಳೆ ಅಂತ ಏನೇನೋ ಹೇಳಿ ಮದುವೆ ಮಾಡಿಸ್ಬಿಟ್ರು ಸರ್. ಆಮೇಲೆ ಎಲ್ಲ ಉಲ್ಟಾ ಹೊಡಿತು. ಒಂದು ಚೀಟಿಂಗ್ ಕೇಸ್ ಬರ್ಕೊಳ್ಳಿ ಸರ್ ನೀವು. ಹೌದು ಸರ್, ನಾನು ಡ್ರೀಮಲ್ಲಿ ಕಂಡಿರೋ ಹುಡುಗ ಇವನ್ ಅಲ್ವೇ ಅಲ್ಲ. ನನ್ನ ಅಪ್ಪ ಅಮ್ಮ ಹಿಂಸೆಯಿಂದ ನನಗೆ ಮದುವೆ ಮಾಡಿಸಿರೋದು. ನನ್ನ ಲೈಫೇ ಹಾಳು ಮಾಡಿಬಿಟ್ರು. ಅಯ್ಯೋ ದೊಡ್ಡನ ಮಕ್ಕಳ್ರ, ಅವರಪ್ಪ ಇವರಪ್ಪ ಅಂತ ಇಲ್ಲ ಕಣ್ರು, ಎಲ್ರಿಗೂ ಒಬ್ಬನೇ ಅಪ್ಪ. ಯಾವನವನು ನನ್ನ ಮೂಡ್ ಹಾಳು ಮಾಡೋಕ್ಕೆ ಹುಟ್ಟವನ್ ಕಣ ಇವನು. ಏಯ್ ಫಸ್ಟ್ ಅವ್ನ ಬಾಯಿ ಬಟ್ಟೆ ತರ್ಕೊ. ಪ್ರಾಬ್ಲಮ್ ಇರೋದು ಅಲ್ಲಿ ಅಲ್ಲ, ಇಲ್ಲಿ. ಮೊದಲು ಇದನ್ನು ಸಾಲ್ವ್ ಮಾಡಿ. ಸರಿ ಹೇಳ್ರಪ್ಪ, ನೀವಿಬ್ರದ್ದು ಏನು ಪ್ರಾಬ್ಲಮ್ಮು? ಸರ್, ಇವ್ ನಾನು ಅನ್ಕೊಂಡಂಗಿಲ್ಲ ಸರ್. ನೀನು ಅಷ್ಟೇ, ನಾನು ಅನ್ಕೊಂಡಂಗಿಲ್ಲ. ನಾನು ಹೇಗಂತ ನಿನಗೆ ಮುಂಚೆನೇ ಹೇಳಿರ್ಲಿಲ್ವಾ? ಓ, ನಿಂಗೋಸ್ಕರ ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಾ? ಬೇಡ ಬೇಡ, ನಿನ್ನ ಅಮ್ಮ ಹೇಳ್ದಂಗೆ ನಾನು ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತೀನಿ ಆಯ್ತಾ? ನನ್ನ ಅಮ್ಮನ ಮಾತೇ ಕೇಳಿಲ್ಲ ಅಂತ. ಅದಕ್ಕೆ ಹೇಳಿದ್ದು, ನಿಮ್ಮ ಅಪ್ಪ ಅಮ್ಮ ನಿಂಗೆ ತಗ್ಗಿ ಬಗ್ಗೆ ನೋಡೋದು ಹೇಳ್ಕೊಟ್ಟಿಲ್ಲ ಅಂತ. ಓ, ನಿಮ್ಮಪ್ಪ ಅಮ್ಮ ಬಾರಿ ಸಾಚ. ಹೆಂಡ್ತಿನ ಹೆಂಗ್ ನೋಡ್ಕೋಬೇಕಂತ ಹೇಳೇ ಕೊಡ್ಲಿಲ್ಲ. ನೋಡು, ಅಪ್ಪ ಅಮ್ಮನ ಬಗ್ಗೆ ಬರಬೇಡ, ಸರಿ ಇರಲ್ಲ. ಓ, ನೀನ್ ಬರ್ಬೋದಾ ಹಾಗಾದ್ರೆ? ಏಯ್ ಏಯ್ ನಿಲ್ಲಿಸಿ.